ಇವತ್ತು ಊಟಕ್ಕೊಂದು ಒಳ್ಳೆ ಹೈ ಪ್ರೋಟೀನ್ ರೊಟ್ಟಿ ಮಾಡಿದ್ದೆ. ಯಜಮಾನ್ರಿಗಂತೂ ತುಂಬಾ ಇಷ್ಟ ಆಯಿತು. ಚಿಕನ್ ಮಸಾಲದೊಟ್ಟಿಗೆ ಆ ರೊಟ್ಟಿ ಅಂತೂ ಸಖತ್ತಾಗಿತ್ತು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಓಟ್ಸನ್ನು ಪುಡಿ ಮಾಡಿ ತಗೊಂಡಿದ್ದೇನೆ. ಒಂದು ಅರ್ಧ ಕಪ್ಪು ಓಟ್ಸ್ ಪೌಡ್ರ್ ಮಾಡಿದಂಥ ಓಟ್ಸು, ಯಾವುದು ಓಟ್ಸ್ ಆಗ್ತದೆ. ಹಾಗೇನೊಂದು ಈಕ್ವಲ್ ಕ್ವಾಂಟಿಟಿಯಲ್ಲಿ ಕಡಲೆ ಹಿಟ್ಟು, ಅರ್ಧ ಕಪ್ಪು ಓಟ್ಸು ಪೌಡರಿಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕಿ ಆನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಇದಕ್ಕೆ ಬೇಕಾದರೆ ನಿಮಗೆ ರಾಗಿ ಪುಡಿ ಒಂದು ಸ್ವಲ್ಪ ಈಕ್ವಲ್ ಕ್ವಾಂಟಿಟಿ ಅಲ್ಲ, ಒಂದು ಸ್ಪೂನಲ್ಲಿ 1 ಸ್ಪೂನ್ ರಾಗಿ ಪುಡಿ, 1 ಸ್ಪೂನ್ ಜೋಳ ಪುಡಿ ಎಲ್ಲ ಸೇರಿಸ್ಬೋದು, ಜೋಳದ ಹಿಟ್ಟೆಲ್ಲ. ಆನಂತರ ಏನಾದರೂ ಸೊಪ್ಪಿದ್ದರೆ, ಮೆಂತ್ಯ ಸೊಪ್ಪು, ಸಬ್ಬಸ್ಸಿಗೆ ಅಂಥದ್ದೇನಾದ್ರು ಸೊಪ್ಪಿದ್ದರೆ ಸೊಪ್ಪು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಆನಂತರ ಮಿಕ್ಸ್ ಎಲ್ಲ ಮಾಡಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರಾಗಿ ಇಡಬೇಕು, ತುಂಬ ಗಟ್ಟಿಯಾಗಿ ಇಡಬಾರ್ದು. ಸ್ವಲ್ಪ ಹೊತ್ತು ಇದನ್ನು ನೆನೆಯಲಿಕ್ಕೆ ಮುಚ್ಚಿಡಬೇಕು. ಸ್ವಲ್ಪ ಹೊತ್ತಿಟ್ಟ ನಂತರ ನೋಡುವಾಗ ನೋಡಿ ನಾವು ನೀರಿಟ್ಟಿರ್ತೇವೆ, ಆನಂತರ ಅದು ಗಟ್ಟಿಯಾಗಿ ಬರ್ತದೆ ನೋಡಿ. ಹಿಟ್ಟು ಇಡುವಾಗ ತುಂಬ ಕೈಗೆ ಅಂಟ್ತಾ ಎಲ್ಲ ಇತ್ತು. ಈಗ ಸ್ವಲ್ಪ ಹೊತ್ತಿನ ನಂತರ ಚೆನ್ನಾಗಿ ನೆನೆದೇ ರೀತಿ ಯಾವ ರೀತಿ ಗಟ್ಟಿಯಾಗಿದೆ ಅಂತ. ತುಂಬ ಗಟ್ಟಿಯಾಗಿ ಇಟ್ಟರೆ ಮತ್ತೆ ಅದು ನಮಗೆ ಸ್ವಲ್ಪ ಹೊತ್ತಿನ ನಂತರ ತುಂಬ ಗಟ್ಟಿ ಆಗ್ತದೆ, ರೊಟ್ಟಿ ತುಂಬ ಹಾರ್ಡ್ ಆಗ್ತದೆ. ಅದಕ್ಕೆ ಮೊದಲಿಗೆ ಇಡುವಾಗ ಸ್ವಲ್ಪ ನೀರಾಗಿ ಇಡಬೇಕು. ಆನಂತರ ಇದನ್ನು ಮಾಮೂಲಿಯಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ತವದಲ್ಲಿ ಫ್ರೈ ಮಾಡಿದರೆ ಆಯಿತು. ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಬೋದು, ಹಾಕದೆ ಕೂಡ ಮಾಡ್ಬೋದು. ಒಳ್ಳೆ ಒಂದು ಆರೋಗ್ಯಕರ ಹೈ ಪ್ರೋಟೀನ್ ರೊಟ್ಟಿ ಅಂತಲೇ ಹೇಳ್ಬೋದು. ಸೊಪ್ಪೆಲ್ಲ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತದೆ. ನಾನು ಇವತ್ತು ಎಂಥ ಸೊಪ್ಪು ಇರಲಿಲ್ಲ, ಸೊಪ್ಪೆಲ್ಲ ಇದ್ದರೆ ಸೊಪ್ಪು ಕೂಡ ಆ್ಯಡ್ ಮಾಡಿ ಮಾಡ್ತೇನೆ, ತುಂಬಾ ಸೂಪರ್ ಆಗ್ತದೆ. ಚಿಕನ್ ಸಾರು ನಾನು ಯಾವಾಗಲೂ ಇದನ್ನು ಮಾಡಿ ತಿಂತಾ ಇರ್ತೇನೆ. ಯಜಮಾನ್ರಿಗೆ ಇವತ್ತು ಫಸ್ಟ್ ಟೈಮ್ ಕೊಟ್ಟದ್ದು, ಅವರಿಗೆ ತುಂಬ ಖುಷಿ ಆಯಿತು. ಸ್ವಲ್ಪನೇ ಮಾಡಿದ್ಯಾ ಅಂತ ಕೇಳ್ತಿದ್ರು, ತುಂಬ ಟೇಸ್ಟಿಯಾಗಿದೆ ಅಂತ. ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಪ್ರೋಟೀನ್ ರಿಚ್. ಇದಕ್ಕೆ ನಿಮಗೆ ಬರೀ ಇದು ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತ ಇದ್ದವರು ಸ್ವಲ್ಪ ಗೋಧಿ ಹಿಟ್ಟಿಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೂಡ ರೊಟ್ಟಿ ಮಾಡ್ಬೋದು. ಒಂದೇ ರೀತಿ ಚಪಾತಿ ತಿನ್ನೋದಕ್ಕಿಂತ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚಪಾತಿ ಮಾಡಿದರೆ ತುಂಬಾ ಒಳ್ಳೆಯದು.